ಹಲೋ ಮಕ್ಕಳೇ, ಇವತ್ತು ನಾವು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟು ಇದರಲ್ಲಿ ಲಾಜಿಕ್ ಏನಪ್ಪ ಅಂದರೆ, ನೀವೇನಾದರೂ ಪರ್ಚೇಸ್ ಮಾಡೋವಾಗ ನಿಮಗೆ ಕಾಸು ಖರ್ಚಾಗುತ್ತೆ, ಆ ಥರ ಅಮೌಂಟ್ಸ್ನೆಲ್ಲ ಬ್ರ್ಯಾಕೆಟ್ಸಲ್ಲಿ ಹಾಕಬೇಕು. ಸೇಲ್ ಮಾಡಿ ನಿಮಗೆ ಇನ್ಕಮ್ ಬಂದಾಗ ಆ ಥರ ಅಮೌಂಟನ್ನು ನೀವು ಆ್ಯಸ್ ಇಟ್ ಈಸ್ ಹಾಕ್ತೀರಾ, ಬ್ರ್ಯಾಕೆಟ್ಸಲ್ಲಿ ಹಾಕಲ್ಲ. ಓಕೆ, ಸೊ ಪರ್ಚೇಸ್ ಆಫ್ ಮೆಷಿನರಿ, ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇದೆಲ್ಲ ಎಕ್ಸ್ಪೆನ್ಸ್. ಸೊ ಇದನ್ನು ನೀವು ಬ್ರ್ಯಾಕೆಟ್ಸಲ್ಲಿ ಅಮೌಂಟನ್ನು ಹಾಕ್ತೀರಾ. ಪ್ರೊಸೀಡ್ಸ್ ಫ್ರಮ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಪ್ರೊಸೀಡ್ಸ್ ಫ್ರಮ್ ಸೇಲ್ ಆಫ್ ಪೇಟೆಂಟ್ಸ್ ಇದು ಇನ್ಕಮ್. ಸೊ ಆ ಅಮೌಂಟನ್ನು ಆ್ಯಸ್ ಇಟ್ ಇಸ್ ಹಾಕೋತೀರಾ. ಪರ್ಚೇಸ್ ಆಫ್ ಲ್ಯಾಂಡ್ ಕೂಡ ಎಕ್ಸ್ಪೆನ್ಸ್. ಸೊ ಇದನ್ನು 1 lakh ಬ್ರ್ಯಾಕೆಟಲ್ಲಿ ಹಾಕ್ತೀರಾ. ಡಿವಿಡೆಂಡ್ ರಿಸೀವ್ಡ್ ಆನ್ ಶೇರ್ಸ್ ಹೆಲ್ಡ್ ಇದು ಇನ್ಕಮ್. ಸೊ 35,000 ಆ್ಯಸ್ ಇಟ್ ಇಸ್ ಹಾಕೋತೀರಾ. ನೀವು ಇದನ್ನು ಕ್ಯಾಲ್ಕುಲೇಟ್ ಹೇಗೆ ಮಾಡ್ತೀರಾ ಅಂದರೆ, ಫಸ್ಟು ಯಾವುದು ಪಾಸಿಟಿವ್ ಅಮೌಂಟ್ಸ್ ಇದೆಯೋ ಅದನ್ನು ಆ್ಯಡ್ ಮಾಡಿ. 60,000, 50,000, 35,000 ಅದನ್ನು ಆ್ಯಡ್ ಮಾಡಿಬಿಟ್ಟು ಆಮೇಲೆ ಈ ಅಮೌಂಟ್ಸ್ನ ಡಿಡಕ್ಟ್ ಮಾಡ್ತಾ ಹೋಗಿ. -2 lakh, -1,50,000, -1 lakh. ಆಗ ನಿಮಗೆ ನೆಗೆಟಿವಲ್ಲಿ 3,05,000 ಸಿಗುತ್ತೆ. ಸೊ ಇದು ಖರ್ಚಾಗಿರೋದ್ರಿಂದ ಯು ವಿಲ್ ಮೆನ್ಷನ್ ಆ್ಯಸ್ ಕ್ಯಾಶ್ ಯೂಸ್ಡ್ ಅಂತ ಹಾಕ್ತೀರಾ. ಕ್ಯಾಶ್ ಯೂಸ್ಡ್ ಇನ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. Thank you.